ನೀವು ನಿಮ್ಮ ಗುರಿಯನ್ನು ತಲುಪಬೇಕಾದರೆ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬರ ನುಡಿಗಳಲ್ಲಿ ಉಲ್ಲೇಖವಾಗಿದೆ. ಮನುಷ್ಯ ದೊಡ್ಡ ಗುರಿ ಮತ್ತು ಜ್ಞಾನ ಹೆಚ್ಚಿಸಿಕೊಳ್ಳುವುದು ಅವನ ಕಠಿಣ ಪರಿಶ್ರಮ ಮತ್ತು ದೃಢನಿಷ್ಠೆಯಿಂದ. ಇವುಗಳನ್ನು ನೀವು ನಿರಂತರವಾಗಿ ಪಾಲಿಸಿದರೆ ಜೀವನದಲ್ಲಿ ಏನು ಬೇಕಾದರೂ, ಎಂಥ ಗುರಿಯನ್ನು ಬೇಕಾದರೂ ಸಲೀಸಾಗಿ ನೀವು ನಿಮ್ಮ ಗುರಿಯನ್ನು ತಲುಪಬಹುದು. ಯಾವತ್ತೂ ನೀವು ಗಮನಿಸಬೇಕು, ನೊಣಗಳು ಸುಂದರವಾದ ದೇಹವನ್ನು ಬಿಟ್ಟು ಗಾಯದ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ನಮ್ಮಲ್ಲಿರುವ ಲೋಪಗಳನ್ನು ಮಾತ್ರ ಹುಡುಕುತ್ತಾ ಇರ್ತಾರೆ. ನಿನ್ನ ಗುರಿಯನ್ನು ನೀನು ತಲುಪಬೇಕಾದರೆ ಕಲಾಂ ಸಾಹೇಬರು ಹೇಳಿರುವ ಈ 2 ಕೆಲಸಗಳನ್ನು ತಪ್ಪದೇ ಅನುಸರಿಸಿದರೆ ನಿಮ್ಮ ಗೆಲುವು ನಿಶ್ಚಿತ. ಮೊದಲನೆಯದಾಗಿ ನಿರಂತರ ಪ್ರಯತ್ನ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು. ಇದು ಯಾರಲ್ಲಿ ಇರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನೀನು ಸಕಾರಾತ್ಮಕ ಯೋಚನೆಗಳಿಂದಲೇ ಮುನ್ನುಗ್ಗು. ಪ್ರತಿ ಬಾರಿಯೂ ನೀನು ನಿನ್ನ ಸಕಾರಾತ್ಮಕ ಯೋಚನೆಯಿಂದಲೇ ಗೆಲುವನ್ನು ಸಾಧಿಸ್ತೀಯ. ನೀನು ಪ್ರಯತ್ನದಲ್ಲಿ ಸೋತರೂ ನಿನ್ನ ಪ್ರಯತ್ನ ನಿಲ್ಲಬಾರದು. ನೀನು ಸತತ ಮತ್ತು ನಿರಂತರ ಪ್ರಯತ್ನದಿಂದ ನಿನ್ನ ಸೋಲು ಕೂಡ ಗೆಲುವಿನ ರೂಪದಲ್ಲಿ ಬದಲಾಗುತ್ತೆ. ನಿನ್ನ ಪ್ರಯತ್ನವಿಲ್ಲದೆ ನೀನು ಯಶಸ್ವಿಯಾಗಲು ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದಲ್ಲಿ ಇರಬೇಕು. ಆಗ ಮಾತ್ರ ನೀನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೆಯದು, ಕಳೆದ ಬಾರಿ ಆದ ತಪ್ಪನ್ನು ತಿದ್ದಿಕೋ. ಗೆದ್ದಾಗ ಅಹಂ ಪಟ್ಟವನು ಯಾವತ್ತೂ ಉಳಿಯಲ್ಲ. ಸೋತಾಗ ಕುಸಿದು ಬೀಳುವವನು ಯಾವತ್ತೂ ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ. ಸೋಲೆಂಬ ರೋಗಕ್ಕೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮದ್ದು. ಇದು ಯಾರಲ್ಲಿ ಇರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನೀನು ನಿನ್ನ ಸೋಲಿನಿಂದ ಧೃತಿಗೆಡದೆ ಸೋಲಿನಿಂದ ಆದ ತಪ್ಪನ್ನು ತಿದ್ದಿಕೋ. ಆ ತಪ್ಪು ಇನ್ನೆಂದೂ ಮರಳಿ ಕಳಿಸದೆ ಗೆಲುವಿಗಾಗಿ ಹೋರಾಡಿ ಗುರಿ ಮುಟ್ಟುವ ಪ್ರಯತ್ನ ನಾವೆಲ್ಲ ಮಾಡಬೇಕು. ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಅವನಂತೆ ಉರಿಯೋದನ್ನು ಕಲಿಬೇಕು. ಸಾಧಿಸಿಯೇ ತಿರುತ್ತೇನೆ ಅನ್ನೋ ಕೆಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆಗಳನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಸೋಲಿಸುವ ಅವಕಾಶ ಕೊಡಬೇಡ. ಕೊನೆಗೊಂದು ಮಾತು, ಚಿಂತನೆಯೇ ನಿನಗೆ ಮೂಲ ಬಂಡವಾಳವಾಗಿದೆ. ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿನ್ನ ಕಠಿಣ ಪರಿಶ್ರಮದಲ್ಲಿದೆ.